ಈಗಿನ ಉದ್ಯೋಗ ಮತ್ತು ನೌಕರಿಗೋಸ್ಕರ ಬಹಳಷ್ಟು ಜನ ಫೈನಲ್ ಇಯರ್ ಕಲಿಯುವಾಗ ಬಹಳಷ್ಟು ಟೆನ್ಷನ್. ಇನ್ನು ಮುಂದಿನ ವರ್ಷದಿಂದ ಫೈನಲ್ ಇಯರ್ ಮುಗಿತದೆ, ನಮ್ಮ ಮುಂದೆ ಹೇಗೆ ಅನ್ನೋ ಒಂದು ಟೆನ್ಷನ್ನಲ್ಲಿ ಅಭ್ಯಾಸ ಮಾಡುವಾಗ ಈ ಸಂದರ್ಶನ ಬಹಳ ಉಪಯುಕ್ತ. ಯಾಕಪ್ಪ ಅಂದ್ರೆ ಫೈನಲ್ ಇಯರ್ ಮುಗಿದ ತಕ್ಷಣ ನಮ್ಗೆ ಜಾಬ್ ಸಿಗ್ತದೆ ಮತ್ತು ಉದ್ಯೋಗ ಆಗ್ತದೆ ಅಂತ ಒಂದು ಸಮಸ್ಯೆ ಆದ ನಂತರ ಬಹಳಷ್ಟು ಯುವಕರು ತಮ್ಮ ಹುಮ್ಮಸ್ಸಿನ ಮುಂದೆ ಅಭ್ಯಾಸ ಮುಂದುವರಿಸ್ತಾರೆ. ಬಹಳ ಸಂತೋಷದಾಯಕ. ಈ ಒಂದು ಕ್ಯಾಂಪಸ್ ಸಂದರ್ಶನ ಪದೇ ಪದೇ ನಡೆದರೆ ಭಾರತದ ಯುವಕರಿಗೆ ಒಂದು ಜಾಬ್ ಮತ್ತು ಉದ್ಯೋಗ ಎರಡೂ ಗ್ಯಾರಂಟಿ ಮುಖಾಂತರ ಸಿಕ್ಕರೆ ಕುಟುಂಬ ಮತ್ತು ಸಮಾಜಕ್ಕೆ ಗ್ಯಾರಂಟಿ ಆಗ್ತಿತ್ತು ಅನ್ನುವಂಥ ಒಂದು ಸಂತೋಷ ಸಂಗತಿ. ಈ ಒಂದು ಕಾಂಪಿಟೇಷನ್ ಜಗತ್ತಿನಲ್ಲಿರುವಂಥ ಈಗಿನ ಸನ್ನಿವೇಶದಲ್ಲಿ ನಾವು ಸ್ವಾವಲಂಬಿಯಾಗಿ ಕೌಶಲ್ಯ ತೋರಿಸಿ ಸ್ವದೇಶದಲ್ಲೇ ನಾವು ಮುಂದುವರಿಬೇಕು ದೃಢ ಸಂಕಲ್ಪ ಮಾಡಿ ನಾವು ಮುಂದುವರಿಬೇಕು. ಈ ಸಂದರ್ಭದಲ್ಲಿ ತಮಗೆ ಒಂದು ಒತ್ತಾಯಪೂರ್ವಕ ಮನವಿ ಮಾಡ್ಕೋತೇನೆ. ಭಾರತ ದೇಶದ ಮುಂದಿನ 10-15 ವರ್ಷದಲ್ಲಿ ಜಗತ್ತಿನಲ್ಲೇ ನಾವು 1ನೇ ರಾಷ್ಟ್ರ 2ನೇ ರಾಷ್ಟ್ರ ಅನ್ನೋ ನಮ್ಮ ರಾಷ್ಟ್ರ ಯಾರಿಗೂ ಬಗ್ಗದೆ ಮುಂದುವರಿಯುವಂತ ರಾಷ್ಟ್ರ ನಿರ್ಮಾಣ ಆಗಬೇಕು. ಇಲ್ಲಿ ಯಾವ ಜಾತಿ ಧರ್ಮ ಇಲ್ಲದೆ ನಮ್ಮ ರಾಷ್ಟ್ರ ಮುಖ್ಯ ಒಂದು ವಿದ್ಯಾರ್ಥಿಯಲ್ಲಿ ಬರಬೇಕು. ಈ ಒಂದು ಕೆಟ್ಟ ಒಂದು ವಾತಾವರಣ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇನೆ. ದಿನನಿತ್ಯ ಸುಳ್ಳು ಪ್ರಚಾರ ಮಾಡಿ ಬಹಳಷ್ಟು ಯುವಕರನ್ನು ಆಕ್ರಮಿಸ್ತಾರೆ. ದಯವಿಟ್ಟು ತಾವು ಯಾವುದು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿದ್ರೆ ತಮ್ಮದೇ ಆದ ವ್ಯವಸ್ಥಿತವಾಗಿ ವಿಚಾರ ಮಾಡಿ ಹೆಜ್ಜೆ ಇಟ್ಟು ಈ ಒಂದು ವಿದ್ಯಾರ್ಥಿ ಜೀವನ ಸುಗಮವಾಗಿ ರಾಷ್ಟ್ರಕ್ಕೆ ಸಮಾಜಕ್ಕೆ ತಮ್ಮ ಮಿಂತನಕ್ಕೆ ಒಳ್ಳೆಯ ಮಾರ್ಗದರ್ಶನ ಆಗಲಿ ಅಂತ ಹಾರೈಸಿ 12%